ನಮಸ್ತೆ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ನಾನು ಕಳೆದ ಕಾಲಾವಧಿಯಲ್ಲಿ ನಿಮಗೆ ಭಾರತದ ಇತಿಹಾಸದ ವಿಷಯಾನುಕ್ರಮಣಿಕೆಯನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ಅಲ್ವಾ. ಆ ನಂತರದ ಕಾಲಾವಧಿಯಲ್ಲಿ ಭಾರತದ ಇತಿಹಾಸದ ಭೌಗೋಳಿಕ ಅಂಶಗಳು ಯಾವುವು, ಆ ಭೌಗೋಳಿಕ ಅಂಶಗಳು ಭಾರತದ ಇತಿಹಾಸದ ಮೇಲೆ ಹೇಗೆ ಪ್ರಭಾವವನ್ನು ಬೀರಿದೆ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟಿದ್ದೆ. ಈ ಹೊತ್ತಿನಲ್ಲಿ ನಿಮಗೆ ನಾನು 3 ಅಂಶಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಅಂಶ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು, ಮತ್ತೊಂದು ಭಾರತದ ಇತಿಹಾಸದ ವೈವಿಧ್ಯಗಳು, ಮೂರನೇ ಅಂಶ ಅಂದರೆ ಭಾರತ ಅನೇಕ ವೈವಿಧ್ಯತೆಗಳನ್ನು ಹೊಂದಿದ್ರೂ ಕೂಡ, ವಿವಿಧತೆಯನ್ನು ಹೊಂದಿದ್ರೂ ಕೂಡ ಹೇಗೆ ಏಕತೆಯನ್ನು ಸಾಧಿಸಿದೆ ಅನ್ನೋದು. ಈಗ ಮೊದಲನೇ ಅಂಶ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಏನು ಲಕ್ಷಣ ಅಂದರೆ, ಒಬ್ಬ ವ್ಯಕ್ತಿ ಅವನ ಲಕ್ಷಣ ಏನು ಅಂದರೆ, ಅವನು ಉದ್ದಕ್ಕಿದ್ದಾನೋ, ಕುಳ್ಳುಕ್ಕಿದ್ದಾನೋ, ಬೆಳಗಿದ್ದಾನೋ, ಕಪ್ಪಗಿದ್ದಾನೋ, ಅವನ ವ್ಯಕ್ತಿತ್ವ, ಮಾತು, ಕತೆ ಇವೆಲ್ಲವೂ ಆತನ ಲಕ್ಷಣಗಳಾಗ್ತವೆ. ಭೌಗೋಳಿಕ ಅವನ ಒಂದು ಬೌದ್ಧಿಕ ಮತ್ತು ಮಾನಸಿಕ ಅಂಶಗಳೇನಿರ್ತವೆ ಅದು ಆ ವ್ಯಕ್ತಿಯ ಲಕ್ಷಣಗಳಾಗಿರ್ತವೆ. ಅದೇ ರೀತಿ ಒಂದು ದೇಶ ಅಂದಮೇಲೆ ಅದಕ್ಕೆ ಅದರದೇ ಆದ ಕೆಲವು ವಿಶಿಷ್ಟವಾದ ಲಕ್ಷಣಗಳಿರ್ತವೆ. ಹಾಗಾದರೆ ನಮ್ಮ ಭಾರತಕ್ಕೆ ಏನೆಲ್ಲ ವಿಶಿಷ್ಟ ಲಕ್ಷಣಗಳಿದ್ದಾವೆ? ಹಲವಾರು ಲಕ್ಷಣಗಳು ಇದ್ದಾವೆ. ಆದರೆ ನಾವು ಪರೀಕ್ಷಾ ದೃಷ್ಟಿಯಿಂದ 7 ಅಂಶಗಳನ್ನು ಇಲ್ಲಿ ಹೇಳ್ತೇವೆ. ಒಟ್ಟು ನಾನು 7 ಅಂಶಗಳನ್ನು ಹೇಳಿಬಿಟ್ಟು ಆ ನಂತರ ಒಂದಾದ ಮೇಲೆ ಒಂದಕ್ಕೆ ವಿವರಣೆ ಕೊಡ್ತಾ ಹೋಗ್ತೇನೆ. ಮೊದಲನೇ ಅಂಶ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದನೇದು. ಎರಡನೇದು ಸ್ತರಬದ್ಧ ವಿಕಾಸ. ಮೂರನೇದು ವಿದೇಶಿ ದಾಳಿಗಳು. ನಾಲ್ಕನೇದು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಮತ್ತು ನಾಲ್ಕನೇದು ಭಾರತ ಈ ಜಗತ್ತಿಗೆ ನೀಡಿರುವ ವಿಶಿಷ್ಟ ಕೊಡುಗೆಗಳು. ಮತ್ತು ಆರನೇದು ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ಮತ್ತು ಭಾರತದಲ್ಲಿ ವಿವಿಧತೆ ಇದೆ, ಆ ವಿವಿಧತೆ ಇದ್ದರೂ ಏಕತೆ ಹೇಗೆ ಸಾಧಿಸಿದೆ, ಇದು ಲಕ್ಷಣಗಳು. ಇದಿಷ್ಟು 7 ಅಂಶಗಳು. ಈಗ ನಾವು ಮೊದಲನೇ ಅಂಶದ ಬಗ್ಗೆ ಮಾತಾಡೋಣ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಏನಿದು ನಾಗರಿಕತೆ? ಭಾರತ ಪ್ರಾಚೀನ ಚೀನಾದಷ್ಟೇ ಪ್ರಾಚೀನತೆಯನ್ನು ಹೊಂದಿದೆ. ಹೇಗೆ ಚೀನಾ 4,000 ವರ್ಷಗಳ ನಿರಂತರವಾದಂತಹ ಅನೇಕ ನಾಗರಿಕತೆಗಳ ಏಳು ಬೀಳು ಮತ್ತು ಸಂಸ್ಕೃತಿಗಳ ಉಗಮ ಮತ್ತು ಅವನತಿ ಹೊಂದುತ್ತಾ ಹೇಗೆ ತನ್ನದೇ ಆದ ವಿಶಿಷ್ಟ ರೂಪವನ್ನು ಪಡ್ಕೊಂಡ್ಬಂದಿದೆಯೋ, ಹಾಗೆ ಭಾರತವೂ ಕೂಡ ತನ್ನದೇ ಆದಂಥ ಲಕ್ಷಣವನ್ನು ಪಡ್ಕೊಂಡಿದೆ. ಅದು ನಾಗರಿಕತೆಯ ನಿರಂತರತೆಯನ್ನು, ಸಂಸ್ಕೃತಿಗಳ ನಿರಂತರತೆಯನ್ನು ಹೊಂದಿದೆ. ಸಿಂಧು ಬಯಲಿನಲ್ಲಿ ಹರಪ್ಪ ನಾಗರಿಕತೆ ಹುಟ್ಕೋತು. ಅದೇ ರೀತಿ ಗಂಗಾ ನದಿಯ ತಟದ ಮೇಲೆ ಹರಪ್ಪ ನಾಗರಿಕತೆ ವೈದಿಕ ನಾಗರಿಕತೆ ಹುಟ್ಕೋತು. ಸಿಂಧು ನದಿಯ ದಂಡೆ ಮೇಲೆ ಹರಪ್ಪ ನಾಗರಿಕತೆ, ಗಂಗಾ ನದಿ ದಂಡೆ ಮೇಲೆ ವೈದಿಕ ನಾಗರಿಕತೆ. ಆ ನಂತರ ಈ ನಾಗರಿಕತೆಗಳು ತಮ್ಮದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಕೊಡ್ತಾ ಹೋದವು. ಆ ನಂತರ ಬದಲಾದ ಸನ್ನಿವೇಶದಲ್ಲಿ ಭಾರತದ ವೈದಿಕ ಧರ್ಮದಲ್ಲೇ 2 ಧರ್ಮಗಳು ಹುಟ್ಕೊಂಡು, ಜೈನ ಧರ್ಮ, ಬೌದ್ಧ ಧರ್ಮ. ಇದು ಹಿಂದೂ ಧರ್ಮದ ಟಿಸಿಲೊಡೆದ 2 ಕೊಂಬೆಗಳು. ಆನಂತರ ಬದಲಾದ ಸನ್ನಿವೇಶದಲ್ಲಿ ಭಾರತಕ್ಕೆ ಇಸ್ಲಾಂ ಧರ್ಮದ ಪಾದಾರ್ಪಣವಾಯಿತು. ಆಮೇಲೆ ಕ್ರೈಸ್ತ ಧರ್ಮ, ಪಾರಸಿ, ಗ್ರೀಕ್, ಹೀಗೆ ಹಲವಾರು ಧರ್ಮಗಳು ಭಾರತದಲ್ಲಿ ತಮ್ಮದೇ ಆದ ಸಂಸ್ಕೃತಿಗಳನ್ನು ರೂಢಿಸ್ತಾ ಭಾರತದ ಇತಿಹಾಸದ ಸಂಸ್ಕೃತಿಗಳ ನಿರಂತರತೆಗೆ ಕಾರಣವಾಯಿತು ಅಂದಿನಿಂದ ಇಂದಿನವರೆಗೆ. ಮತ್ತೊಂದು ಅಂಶ ಅಂದರೆ ಸ್ತರಬದ್ಧ ವಿಕಾಸ. ವಿಕಾಸ ಅಂತಂದರೆ ಬೆಳವಣಿಗೆ. ಆ ಬೆಳವಣಿಗೆ ಆಗ್ಬೋದು, ವಿಕಾಸ ಆಗ್ಬೋದು, ತಕ್ಷಣ ಆಗೋಗೋದಿಲ್ಲ. ಅದು ಹಂತ ಹಂತವಾಗಿ ಕಾಲಕ್ರಮೇಣ ಆಗುವಂಥ ಒಂದು ಪ್ರಕ್ರಿಯೆ. ಹಾಗೆ ಭಾರತದ ಇತಿಹಾಸವು ವಿವಿಧ ಹಂತಗಳಲ್ಲಿ ತನ್ನದೇ ಆದಂಥ ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನವಾದ ಸ್ವರೂಪವನ್ನು ಪಡ್ಕೋತಾ ವಿವಿಧ ಹಂತಗಳಲ್ಲಿ ಅದು ಪಡ್ಕೋತಾ ಬಂತು. ಇದು ಸ್ತರಬದ್ಧ ವಿಕಾಸವು ಸಹ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು. ಇನ್ನು ವಿದೇಶಿಯರ ದಾಳಿಗಳು. ಏನಿದು ವಿದೇಶಿಯರ ದಾಳಿಗಳು? ಭಾರತದ ಸಮೃದ್ಧವಾದ ಪ್ರದೇಶ, ನಿಸರ್ಗದತ್ತವಾಗಿ, ಪ್ರಕೃತಿದತ್ತವಾಗಿ ಸಂಪದ್ಭರಿತವಾದ ದೇಶ.
ಹೀಗಾಗಿ ಪ್ರಾಚೀನ ಕಾಲದಿಂದಲೂ ವಿದೇಶಿಯರು ದಾಳಿ ಮಾಡ್ತಾ ಬಂದರು, ಸಂಪತ್ತಿನ ಆಸೆಗಾಗಿ ಮತ್ತು ರಾಜಕೀಯ ಹಿಡಿತಕ್ಕಾಗಿ. ಯಾಕಂದರೆ ಭಾರತ ಸಂಪದ್ಭರಿತವಾದ ದೇಶ. ಹಾಗಾಗಿ ಆ ನಂತರದ ದಿನಗಳಲ್ಲಿ ಇದು ಆಕರ್ಷಣೀಯ ಕೇಂದ್ರವಾಗಿ ಉಳ್ಕೊಂಡಿದೆ ಭಾರತ. ಯಾಕಂದರೆ ಅಂದಿನ ರಾಜ ಮಹಾರಾಜರುಗಳು ಭಾರತದಲ್ಲಿ ಕಟ್ಟಿದಂತಹ ಅಂದವಾದ ಅರಮನೆಗಳು, ಭವ್ಯವಾದ ಭವನಗಳು, ಭದ್ರವಾದ ಕೋಟೆ ಕೊತ್ತಲಗಳು ಇವೆಲ್ಲವೂ ವಿದೇಶಿಯರನ್ನು ಸೆಳೆಯುವಂಥ ಆಕರ್ಷಣೀಯ ತಾಣಗಳಾಗಿ ಭಾರತದಲ್ಲಿ ಬೆಳೆದು ಬಂದಿದೆ. ಅದು ಹೊಯ್ಸಳರ ಕಾಲದ ಬೇಲೂರು, ಹಳೆಬೀಡು, ಸೋಮನಾಥಪುರದ ದೇವಾಲಯಗಳಿರ್ಬೋದು, ಮತ್ತು ಬಾದಾಮಿ ಚಾಲುಕ್ಯರ ಕಾಲದ ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿರ್ಬೋದು, ಮತ್ತು ಉತ್ತರ ಭಾರತದ ಖಜುರಾಹೋ ಇಂತಹ ಪ್ರದೇಶಗಳಿರ್ಬೋದು, ಮೊಘಲರು, ದೆಹಲಿ ಸುಲ್ತಾನರ ಕಾಲದ ಭವ್ಯ ಐತಿಹಾಸಿಕ ಸ್ಮಾರಕಗಳಿರ್ಬೋದು, ಇವೆಲ್ಲವನ್ನು ನೋಡೋದಕ್ಕೆ ವಿದೇಶಿಯರು ಬರ್ತಾರೆ. ಇದೇ ಅಲ್ಲದೆ ಭಾರತ ಒಂದು ವಿಶಿಷ್ಟ ಸಾಂಸ್ಕೃತಿಕ ಸುಮಧುರ ಸಮ್ಮಿಲನದಿಂದ ಕೂಡಿರೋದ್ರಿಂದ ಭಾರತ ವಿದೇಶಿಯರಿಗೆ ಒಂದು ವಿಶಿಷ್ಟ ಆಕರ್ಷಣೀಯ ಕೇಂದ್ರವಾಗಿ ಇದೆ. ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು. ಮತ್ತೊಂದು ಪ್ರಮುಖವಾದಂಥ ವಿಶಿಷ್ಟ ಲಕ್ಷಣ ಅಂದರೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಹಿಂದೂ ಧರ್ಮ ಎರಡು ಪ್ರಮುಖ ಪರಿಕಲ್ಪನೆಗಳನ್ನು ಒಳಗೊಂಡಿದೆ. ವೈದಿಕ ಧರ್ಮ ವಸುದೈವ ಕುಟುಂಬಕಂ ಮತ್ತು ಸರ್ವೇ ಜನ ಸುಖಿನೋ ಭವಂತು. ವಸುದೈವ ಕುಟುಂಬಕಂ ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಇದ್ದ ಹಾಗೆ ಮತ್ತು ವಿಶ್ವದ ಸಮಸ್ತ ಜನ ಸುಖಮಯವಾಗಿರಲಿ ಅನ್ನೋ ಎರಡು ಪರಿಕಲ್ಪನೆಗಳನ್ನು ಒಳಗೊಂಡಿರುತ್ತೆ. ಹೀಗಾಗಿಯೇ ಭಾರತಕ್ಕೆ ಹಲವಾರು ಧರ್ಮಗಳು ಆಗಮಿಸ್ತೋ, ಇಲ್ಲಿ ಇಲ್ಲೆಲ್ಲ ನೆಲೆಗೊಂಡು ತಮ್ಮದೇ ಆದ ಸಂಸ್ಕೃತಿಯನ್ನು ಬೆಳೆಸ್ತೋ. ಹೀಗಾಗಿ ಆ ಒಂದು ಹಿಂದೂ ಧರ್ಮದ ಆ ಸಹಿಷ್ಣುತಾ ಭಾವದ ಹಿನ್ನೆಲೆಯಲ್ಲೇ ಇವೆಲ್ಲ ಸಾಧ್ಯವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಕೂಡ ಒಂದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣದಲ್ಲಿ ಒಂದು. ಮತ್ತು ಜಗತ್ತಿಗೆ ಭಾರತದ ವಿಶಿಷ್ಟ ಕೊಡುಗೆಗಳು, ಇದು ಒಂದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು. ಭಾರತವು ಜಗತ್ತಿಗೆ ಕೊಟ್ಟಿರುವಂಥ ವಿಶಿಷ್ಟ ಕೊಡುಗೆಗಳು, ಅದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ, ಸಂಸ್ಕೃತಿ, ವಿಜ್ಞಾನ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಜನಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಗಳನ್ನು ಕೊಟ್ಟಿದೆ. ಗಣಿತಶಾಸ್ತ್ರಕ್ಕೆ ನಮ್ಮ ಪ್ರಾಚೀನ ಭಾರತದ ಗುಪ್ತರ ಕಾಲದ ಆರ್ಯಭಟ ಅನ್ನೋ ವಿಜ್ಞಾನಿ 0 ಕಾಣಿಕೆಯಾಗಿ ಕೊಟ್ಟ. ಅದೇ ರೀತಿ ಚರಕ, ಸುಶ್ರುತ, ವೈದ್ಯಕೀಯ ಪದ್ಧತಿಗಳನ್ನು ರೂಢಿಸಿದ್ರು. ಅದರಲ್ಲೂ ವಿಶೇಷವಾಗಿ ಯೋಗ ಮತ್ತು ಆಯುರ್ವೇದ, ಇದು ಭಾರತವು ಜಗತ್ತಿಗೆ ಕೊಟ್ಟಿರುವಂಥ ವಿಶಿಷ್ಟ ಕೊಡುಗೆಗಳು. ಯೋಗ ಈಗ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲ್ಪಡುತ್ತಿದೆ. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲ್ಪಡುತ್ತಿದೆ. ಯೋಗ ಜನತೆಯ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪೂರಕವಾಗಿರುವಂತಹ ಒಂದು ವ್ಯಾಯಾಮ ಪದ್ಧತಿ, ಸಂಪ್ರದಾಯಬದ್ಧ ವ್ಯಾಯಾಮ ಪದ್ಧತಿ. ಇದು ಭಾರತದ ವಿಶಿಷ್ಟ ಕೊಡುಗೆ. ಮತ್ತು ಆಯುರ್ವೇದ ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ. ಕಾಡು, ಕಣಿವೆ, ಕಂದರಗಳಲ್ಲಿ ಸಿಗುವಂತಹ ವಿಶಿಷ್ಟವಾದಂತಹ ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಔಷಧಿಗಳು ಜನರ ರೋಗಕ್ಕೆ ಯಾವ ರೀತಿ ಇದು ಮದ್ದು ಆಗಿದೆ, ಅದರ ನಿವಾರಣೆಗೆ ಪೂರಕವಾಗಿದೆ ಅನ್ನೋದು ಆಯುರ್ವೇದ ತಿಳಿಸ್ಕೊಡುತ್ತೆ. ಜಗತ್ತಿನ ಕೆಲವಾರು ರಾಷ್ಟ್ರಗಳು ಆಯುರ್ವೇದ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾವೆ. ಇದು ಜಗತ್ತಿನಿಗೆ ಭಾರತ ಕೊಟ್ಟಿರುವಂಥ ಕೊಡುಗೆ. ಅಷ್ಟೇ ಅಲ್ಲ, ಕಲಾ ಪ್ರಪಂಚಕ್ಕೆ, ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ಕೊಟ್ಟಿದೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಹೇಳೋದಾದರೆ ಹಿಂದೂಸ್ತಾನಿ ಇರ್ಬೋದು, ಮತ್ತು ಕರ್ನಾಟಕ ಸಂಗೀತ ಇರ್ಬೋದು. ಇನ್ನು ನಾಟ್ಯ ಪ್ರಕಾರಗಳಾದಂತಹ ಭರತನಾಟ್ಯ, ಮೋಹಿನಿ ಅಟ್ಟಂ, ಕಥಕ್ಕಳಿ, ಕೂಚುಪುಡಿ ಇವೆಲ್ಲವೂ ವಿವಿಧ ನಾಟ್ಯ ಪ್ರಕಾರಗಳು. ಇದು ಜಗದ್ವಿಖ್ಯಾತವಾಗಿವೆ. ಇದು ಕೂಡ ಭಾರತ ಜಗತ್ತಿಗೆ ಕೊಟ್ಟಿರುವಂತಹ ಕೊಡುಗೆಗಳು. ಅದಲ್ಲದೆ ಅಂದವಾದ ಅರಮನೆಗಳು ಭಾರತದಲ್ಲಿ ನಿರ್ಮಾಣ ಆಗಿದ್ದಾವೆ. ಮತ್ತು ಸುಂದರವಾದ ಕಲಾತ್ಮಕವಾದ ದೇವಾಲಯಗಳು ನಿರ್ಮಾಣವಾಗಿದ್ದಾವೆ. ಇದು ವಾಸ್ತು ಪ್ರಪಂಚಕ್ಕೆ, ವಿಶ್ವದ ವಾಸ್ತುಕಲಾ ಪ್ರಪಂಚಕ್ಕೆ ಕೊಟ್ಟಂಥ ಕೊಡುಗೆಗಳು ಆಗಿದ್ದಾವೆ. ಹೀಗೆ ವಿಜ್ಞಾನ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಕಲೆ, ಸಂಗೀತ, ಸಾಹಿತ್ಯ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಿಗೂ ಭಾರತ ದೇಶವು ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಗಳನ್ನು ಕೊಟ್ಟಿದೆ. ಈ ಜಗತ್ತಿಗೆ
ಭಾರತ ಕೊಟ್ಟಿರುವಂಥ ವಿಶಿಷ್ಟ ಕೊಡುಗೆಗಳು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾಗಿದೆ. ಮತ್ತು ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ, ಇದು ಭಾರತದ ಇತಿಹಾಸದ ಲಕ್ಷಣಗಳಲ್ಲಿ ಒಂದು. ಏಕೆ ವಿದೇಶಿಯರ ಕೇಂದ್ರವಾಗಿದೆ ಭಾರತ? ಏಕೆಂದರೆ ಸಂಪದ್ಭರಿತವಾದ ದೇಶ. ಅಂದಿನಿಂದ ರಾಜಕೀಯವಾಗಿ ಹಿಡಿತ ಸಾಧಿಸೋದಕ್ಕೆ ವಿದೇಶಿಯರು ದಾಳಿ ಮಾಡಿದ್ರು ಭಾರತಕ್ಕೆ, ಮತ್ತು ಸಂಪದ್ಭರಿತವಾದಂಥ ಪ್ರದೇಶವನ್ನು ಲೂಟಿ ಹೊಡೆಯೋದಕ್ಕೆ ಭಾರತಕ್ಕೆ ಆಗಮಿಸಿದ್ರು. ಆದರೆ ಈಗ ಭಾರತ ಒಂದು ಐತಿಹಾಸಿಕ ಸುಂದರ ತಾಣವಾಗಿ ವಿಶ್ವದ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತೆ. ಇಲ್ಲಿ ಭಾರತದಲ್ಲಿ ನಿರ್ಮಿಸಿರುವಂತಹ ಅಂದವಾದ ಅರಮನೆಗಳಿರ್ಬೋದು, ಗಿರಿದುರ್ಗಗಳಿರ್ಬೋದು, ಭದ್ರವಾದ ಕೋಟೆ ಕೊತ್ತಲುಗಳಿರ್ಬೋದು, ಮತ್ತು ಗಿರಿಧಾಮಗಳಿರ್ಬೋದು, ಇವೆಲ್ಲವೂ ವಿದೇಶಿಯರ ಆಕರ್ಷಣೀಯ ತಾಣಗಳಾಗಿವೆ. ಇದರಿಂದ ಭಾರತ ಅಂದು ಮತ್ತು ಇಂದು ಮುಂದೆಂದು ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ ಉಳ್ಕೊಳ್ಳುತ್ತೆ. ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು. ಮತ್ತು ವಿವಿಧತೆಯಲ್ಲಿ ಏಕತೆ. ಭಾರತದಲ್ಲಿ ಅನೇಕ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಗಳ ನಡುವೆಯೂ ಭಾರತ ಏಕತೆಯನ್ನು ಸಾಧಿಸಿದೆ. ಇದು ಕೂಡ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು. ಹೀಗೆ 7 ಅಂಶಗಳ ಮೂಲಕ ನಾವು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಅರ್ಥ ಮಾಡ್ಕೋಬೋದು. ಆ 7 ಅಂಶಗಳು ಅಂದರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ, ಸ್ತರಬದ್ಧ ವಿಕಾಸ, ಮತ್ತು 3ನೇದು ವಿದೇಶಿ ದಾಳಿಗಳು, 4ನೇದು ಪ್ರಬಲ ಮತ್ತು ಸಹಿಷ್ಣುತಾವಾದದ ಭಾವದ ಹಿಂದೂ ಧರ್ಮ, ಮತ್ತು ಜಗತ್ತಿಗೆ ಭಾರತ ಕೊಟ್ಟಿರುವಂಥ ವಿಶಿಷ್ಟ ಕೊಡುಗೆಗಳು, ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ, ಮತ್ತು ವಿವಿಧತೆಯಲ್ಲಿ ಏಕತೆ. ಇವೆ ಇಷ್ಟು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಹಾಗಾದರೆ ಮತ್ತೊಂದು ಅಂಶದ ಬಗ್ಗೆ ನಾವು ಕುರಿತು ಮಾತಾಡೋಣ. ಭಾರತದ ವೈವಿಧ್ಯತೆಗಳು. ಭಾರತದಲ್ಲಿ ಏನೆಲ್ಲ ವೈವಿಧ್ಯತೆ ಇದೆ? ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆ ಇದೆ, ವಿವಿಧತೆ ಇದೆ. ಭಾರತದಲ್ಲಿ ಕಡಲ ತೀರಗಳಿದ್ದಾವೆ, ನಿತ್ಯ ಹರಿದ್ವರ್ಣದ ಕಾಡುಗಳಿದ್ದಾವೆ, ದಟ್ಟವಾದ ಬೆಟ್ಟ ಗುಡ್ಡಗಳಿದ್ದಾವೆ, ಹಿಮಚ್ಛೇದಿತ ಪರ್ವತಗಳಾದಂಥ ಹಿಮಾಲಯ ಪರ್ವತ ಶ್ರೇಣಿಗಳಿದ್ದಾವೆ, ಮತ್ತು ಅಲ್ಲಿ ಹುಟ್ಟೇರಿಯುವಂತಹ ಜೀವ ನದಿಗಳಿದ್ದಾವೆ, ಜೀವಂತ ನದಿಗಳು. ಆ ಜೀವಂತ ನದಿಗಳ ಎಡಬಲ ಬದಿಗಳಲ್ಲಿ ಹರಡಿರುವ ವಿಶಾಲ ಬಯಲು ಪ್ರದೇಶಗಳಿದ್ದಾವೆ, ಹುಲ್ಲುಗಾವಲಿದೆ. ಮತ್ತು ವಿಂಧ್ಯ, ಅರಾವಳಿ, ಕರಾವಳಿ, ಕಡಲ ತೀರ ಪ್ರದೇಶಗಳು, ಇನ್ನು ದಕ್ಷಿಣ ಭಾರತದಲ್ಲಿ ಕಡಿದಾದ ಪರ್ವತ ಶ್ರೇಣಿಗಳು, ಬೆಟ್ಟ ಗುಡ್ಡಗಳಿಂದ ಆವರಿಸಲ್ಪಟ್ಟಿದೆ. ಇವೆಲ್ಲವೂ ಭೌಗೋಳಿಕವಾಗಿ ವೈವಿಧ್ಯತೆಯನ್ನು ಭಾರತ ಹೊಂದಿದೆ. ಮತ್ತು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಅನೇಕ ಜನಾಂಗಗಳು, ಕುಲಗಳು ಹುಟ್ಟಿ ಬೆಳೆದಿವೆ. ಆಲ್ಪಾಯಿನ್ ಇರ್ಬೋದು, ಮತ್ತು ಮಂಗೋಲಾಯ್ಡ್ ಇರ್ಬೋದು. ಇವೆಲ್ಲವೂ ಬೇರೆ ಬೇರೆ ಜನಾಂಗಗಳು, ಕುಲಗಳು. ಹಾಗೆ ಅನೇಕ ಭಾಷೆಗಳು ಹುಟ್ಕೊಂಡಿದೆ. ಭಾರತದಲ್ಲಿ 1600 ಭಾಷೆಗಳಿದ್ದಾವೆ. ಅಂದಿನಿಂದಲೂ ಇಂದಿನವರೆಗೂ. ಅಂದು ಸಂಸ್ಕೃತ ಪ್ರಧಾನ ಭಾಷೆಯಾಗಿತ್ತು. ಇಂದು ಇಂಗ್ಲೀಷ್ ಪ್ರಧಾನ ಭಾಷೆಯಾಗಿದೆ, ಹಿಂದಿ ಪ್ರಧಾನ ಭಾಷೆಯಾಗಿದೆ, ಅಂದರೆ ಸಂಪರ್ಕ ಭಾಷೆಯಾಗಿದೆ. ಇಡೀ ಭಾರತದ ಆಡಳಿತಾತ್ಮಕವಾಗಿ ಸಂಪರ್ಕ ಭಾಷೆಯಾಗಿದೆ. ಹೀಗೆ ಅನೇಕ ಭಾಷೆಗಳಿದ್ದಾವೆ. ಮತ್ತು ಆರಂಭದಲ್ಲಿ ಸಂಸ್ಕೃತ ಪ್ರಧಾನ ಭಾಷೆಯಾಗಿದ್ದರೆ ಪಾಳಿ ಮತ್ತು ಪ್ರಾಕೃತ ಜನಸಾಮಾನ್ಯರ ಆಡು ಭಾಷೆಗಳಾಗಿತ್ತು. ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಸಂಸ್ಕೃತದ ಸ್ಥಾನವನ್ನು ಇಂಗ್ಲೀಷ್ ಭಾಷೆ ಪಡ್ಕೊಟ್ಟು, ಆನಂತರ ಬದಲಾದ ಸನ್ನಿವೇಶದಲ್ಲಿ ಸಂಪರ್ಕ ಭಾಷೆಯಾಗಿ ಪ್ರಸ್ತುತ ಹಿಂದಿ ಭಾಷೆ ಇದೆ, ಅದರೊಂದಿಗೆ ಇಂಗ್ಲೀಷು ಕೂಡ ಇದೆ. ಹೀಗೆ ಭಾಷಾ ವೈವಿಧ್ಯತೆ ಇದೆ. ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ನಮ್ಮ ಭಾರತದಲ್ಲಿ ಅನೇಕ ಧರ್ಮಗಳ ಬಂದು ಇದ್ದಾವೆ, ಅನೇಕ ಧರ್ಮಗಳು ಹುಟ್ಟಿದ್ದಾವೆ, ಅನೇಕ ಧರ್ಮಗಳು ಹೊರಗಿನಿಂದ ಬಂದು ಇಲ್ಲಿ ಉಳ್ಕೊಂಡಿದ್ದಾವೆ. ಈ ಸರ್ವ ಧರ್ಮಗಳ ಸಂಗಮವನ್ನು ಭಾರತದಲ್ಲಿ ಕಾಣ್ಬೋದು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅನೇಕ ಆಚಾರ ವಿಚಾರ ಸಂಪ್ರದಾಯಗಳು ಬಹಳ ವಿಭಿನ್ನವಾಗಿವೆ, ವಿಶಿಷ್ಟವಾಗಿವೆ, ವಿಭಿನ್ನವಾಗಿವೆ. ಇವೆಲ್ಲ ವೈವಿಧ್ಯತೆ ಭಾರತದಲ್ಲಿ ಇದೆ. ಮತ್ತು ಆರ್ಥಿಕ ವೈವಿಧ್ಯತೆಯೂ ಕೂಡ ನಾವು ಭಾರತದಲ್ಲಿ ಕಾಣ್ಬೋದು. ಏಕೆಂದರೆ ಭಾರತ ಪ್ರಾದೇಶಿಕವಾಗಿ ವೈವಿಧ್ಯತೆಯನ್ನು ಹೊಂದಿದೆ. ಕೆಲವು ಕಡೆ ದಟ್ಟವಾದ ಕಾಡುಗಳಿದ್ದರೆ, ಕೆಲವು ಕಡೆ ವಿಶಾಲವಾದ ಫಲವತ್ತಾದ ಬಯಲು ಪ್ರದೇಶಗಳು, ಕಡಿದಾದ ಬೆಟ್ಟ ಗುಡ್ಡಗಳು. ಇಲ್ಲಿ ವಾಸ ಮಾಡುವಂತಹ ಜನ ತಮ್ಮದೇ ಆದಂತಹ ಕಸುಬುಗಳನ್ನು ಅವಲಂಬಿಸಿದ್ದಾರೆ ಆರ್ಥಿಕವಾಗಿ. ಯಾಕಂದರೆ ಆ ವೈವಿಧ್ಯ ಪ್ರದೇಶವು ಅವರ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಿದೆ. ಅವರ
ಅವಲಂಬಿಸಿರುವ ಕಸುಬುಗಳು ಆಯಾ ಪ್ರಾದೇಶಿಕ ವೈವಿಧ್ಯತೆಯನ್ನು ಅವಲಂಬಿಸಿದೆ. ಈ ಪ್ರಾದೇಶಿಕ ವೈವಿಧ್ಯತೆಯು ಕೂಡ ಜನರ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಿದೆ. ಇವೆಲ್ಲವೂ ಭಾರತದ ವೈವಿಧ್ಯತೆಗಳು. ಈಗ ಮತ್ತೊಂದು ಅಂಶದ ಬಗ್ಗೆ ನಾವು ಮಾತಾಡೋಣ. ಏನದು? ಭಾರತ ಇಷ್ಟೆಲ್ಲ ವೈವಿಧ್ಯತೆಯನ್ನು ಹೊಂದಿದ್ರೂ ಕೂಡ ಹೇಗೆ ಏಕತೆಯನ್ನು ಸಾಧಿಸಿದೆ? ಹಾಗಾದರೆ ವಿವಿಧತೆಯಲ್ಲಿ ಭಾರತ ಹೇಗೆ ಏಕತೆಯನ್ನು ಸಾಧಿಸಿದೆ? ಭೌಗೋಳಿಕ ಏಕತೆ. ಯಾಕಂದರೆ ಭಾರತ 3 ಸಮುದ್ರಗಳಿಂದ ಆವರಿಸಲ್ಪಟ್ಟಿದೆ. ಭೌಗೋಳಿಕವಾಗಿ ಭಾರತ ಅನೇಕ ವೈವಿಧ್ಯತೆಗಳನ್ನು ಹೊಂದಿದ್ರೂ ಕೂಡ ಹೊರಭಾಗದಲ್ಲಿ 3 ಸಮುದ್ರಗಳಿಂದ ಆವರಿಸಲ್ಪಟ್ಟು ಉತ್ತರದಲ್ಲಿ ಹಿಮಚ್ಛೇದಿತ ಪರ್ವತ ಶ್ರೇಣಿಗಳಿಂದ ಆವರಿಸಲ್ಪಟ್ಟಿದೆ. ಇದು ಭೌಗೋಳಿಕವಾಗಿ ಏಕತೆಯ ಸ್ವರೂಪತೆಯನ್ನು ಹೊಂದಿದೆ. ಇದು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಏಕರೂಪತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಇದು ಭೌಗೋಳಿಕ ಏಕತೆ. ಮತ್ತೊಂದು ಆಡಳಿತಾತ್ಮಕ ಏಕತೆ. ಆಡಳಿತಾತ್ಮಕವಾಗಿ ಹೇಗೆ ಏಕತೆಯನ್ನು ಸಾಧಿಸೋಕ್ಕೆ ಸಾಧ್ಯ ಆಯಿತು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೌರ್ಯರು ಭಾರತದ ಮುಕ್ಕಾಲು ಭಾಗವನ್ನು ವಶಪಡಿಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಹೀಗೆ ಒಂದು ವಿಶಾಲವಾದ ಭಾರತವನ್ನು ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿ ಏಕರೂಪ ಆಡಳಿತವನ್ನು ತಂದಿದ್ದು ಮೌರ್ಯರಿಗೆ ಸಲ್ಲುತ್ತದೆ. ಆನಂತರದ ದಿನಗಳಲ್ಲಿ ಗುಪ್ತರು, ಆನಂತರ ದಕ್ಷಿಣ ಭಾರತದಲ್ಲಿ ಬಾದಾಮಿ ಚಾಲುಕ್ಯರು, ವಿಜಯನಗರದ ಅರಸರು, ಆನಂತರ ಬಂದಂತಹ ದೆಹಲಿ ಸುಲ್ತಾನರು, ಮೊಘಲರು ಮತ್ತು ಬ್ರಿಟಿಷರು, ಇವರು ಕಾಲದಿಂದ ಕಾಲಕ್ಕೆ ಆಡಳಿತಾತ್ಮಕವಾಗಿ ಏಕತೆಯ ರೂಪವನ್ನು ತಂದರು. ವೈವಿಧ್ಯ ಸ್ವರೂಪವನ್ನು ಹೊಂದಿರುವ ಭಾರತವನ್ನು ಆಡಳಿತಾತ್ಮಕವಾಗಿ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದ್ರು. ಹೀಗಾಗಿ ಅದು ಏಕತೆಯನ್ನು ಪಡ್ಕೋತು. ಮತ್ತು ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ. ಈ ಭಾರತ ಪ್ರಾದೇಶಿಕವಾಗಿ ಅನೇಕ ಭಾಷೆಗಳನ್ನು ಹೊಂದಿದ್ರೂ ಕೂಡ, ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿದ್ರೂ ಕೂಡ, ಶಿಕ್ಷಣ ಇಡೀ ಭಾರತಕ್ಕೆ ಅನ್ವಯವಾಗುವಂಥ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವನ್ನು ಅಂದಿನಿಂದ ಇಂದಿನವರೆಗೂ ರಾಜ ಮಹಾರಾಜಗಳು ಬೆಳೆಸ್ಕೊಂಡು ಬಂದರು. ಅದೇ ರೀತಿ ಬ್ರಿಟಿಷರು ಅದನ್ನು ಆಧುನಿಕ ರೂಪಕ್ಕೆ ತಂದರು. ಹೀಗೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಬೆಳವಣಿಗೆಯಿಂದಾಗಿ ಭಾರತ ವಿವಿಧತೆ ಇದ್ದರೂ ಕೂಡ ಏಕತೆಯನ್ನು ಸಾಧಿಸಿದೆ. ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಇಲ್ಲಿ ಸಾಮಾಜಿಕವಾಗಿ ಅನೇಕ ಕಟ್ಟುಪಾಡುಗಳು, ಬೇರೆ ಬೇರೆ ಧರ್ಮಗಳು ಇದ್ದಾವೆ. ಬೇರೆ ಬೇರೆ ಧರ್ಮಗಳು ತಮ್ಮದೇ ಆದ ಕಟ್ಟುಪಾಡುಗಳನ್ನು, ಆಚಾರ ವಿಚಾರ, ಸಂಪ್ರದಾಯ, ಉಡುಪು ತೊಡುಪುಗಳನ್ನು ಹೊಂದಿದ್ದಾವೆ. ಇಷ್ಟೆಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆಚರಣೆಗಳು ವಿಭಿನ್ನವಾಗಿದ್ದರೂ ಕೂಡ ಅವರಲ್ಲಿ ಹೊಂದಾಣಿಕೆ ಮತ್ತು ಸಮನ್ವಯತೆ ಇದೆ. ಇದು ಆ ಒಂದು ಸಮನ್ವಯತೆಯ ರೂಪವೇ ಏಕತೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಆಗಿದೆ. ಮತ್ತು ಇತ್ತೀಚಿನ ಬದಲಾವಣೆಗಳು ಅಂತಂದರೆ ವಿಶ್ವ ತಾಂತ್ರಿಕವಾಗಿ ಬದಲಾಗಿದೆ, ಜಾಗತೀಕರಣಗೊಂಡಿದೆ. ಹೀಗಾಗಿ ವಿಶ್ವ ಬಹಳ ಹತ್ತಿರಕ್ಕೆ ಬರ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಹೀಗಾಗಿ ಸರ್ವ ಧರ್ಮಗಳ ನಡುವೆ ಈ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಮತ್ತು ತಾಂತ್ರಿಕ ಅಭಿವೃದ್ಧಿಯ ಪರಿಣಾಮವಾಗಿ ಅಷ್ಟೊಂದು ಬದಲಾವಣೆಯನ್ನು ಅವರಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ವಿಭಿನ್ನತೆ ಹೋಗಿ ಎಲ್ಲರೂ ಒಂದೇ ರೀತಿ ಇದ್ದಾರೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಅವರ ಮಾತುಕತೆ ಇರ್ಬೋದು, ಅವರ ಹೊಂದಾಣಿಕೆ ಇರ್ಬೋದು, ಅಥವಾ ಅವರ ಜೀವನ ಶೈಲಿ ಇರ್ಬೋದು, ಬದಲಾದಂಥ ಈ ಬದಲಾವಣೆಯ ಸನ್ನಿವೇಶಕ್ಕೆ ತಕ್ಕಾಗಿ ಜನ ಹೊಂದ್ಕೋತಾ ಏಕತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದಿಷ್ಟು ಅಂಶಗಳು ಭಾರತದ ವಿವಿಧತೆ ಇದ್ದರೂ ಕೂಡ ಏಕತೆಯನ್ನು ಹೇಗೆ ಸಾಧಿಸಿದೆ ಅನ್ನೋದು. ಒಟ್ಟು ನಾನು ಈ ಕಾಲಾವಧಿಯಲ್ಲಿ 3 ಅಂಶಗಳ ಬಗ್ಗೆ ಮಾತಾಡಿದೆ. ಒಂದು, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. 2ನೇದು, ಭಾರತದ ವೈವಿಧ್ಯತೆಗಳು. 3ನೇದು, ವೈವಿಧ್ಯತೆಗಳು ಇದ್ದರೂ ಕೂಡ, ವಿವಿಧತೆ ಇದ್ದರೂ ಕೂಡ ಹೇಗೆ ಭಾರತ ಏಕತೆಯನ್ನು ಸಾಧಿಸಿದೆ ಅನ್ನೋದರ ಅಂಶಗಳ ಬಗ್ಗೆ ಕುರಿತು ನಾನು ಸಂಕ್ಷಿಪ್ತವಾಗಿ ಮಾತಾಡಿದೆ. ನಿಮಗೆ ಪ್ರಶ್ನೆ ಕೇಳ್ತಾರೆ, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವುವು ವಿವರಿಸಿ. ಮತ್ತು ಭಾರತ ವೈವಿಧ್ಯತೆಯನ್ನು ಹೊಂದಿದ್ರೂ ಕೂಡ ಹೇಗೆ ಏಕತೆಯನ್ನು ಸಾಧಿಸಿದೆ, ಅದಕ್ಕೆ ಪೂರಕವಾದ ಅಂಶಗಳು ಯಾವುವು, ಇವು ಮೊದಲಾದ ಅಂಶಗಳ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿಕೊಟ್ಟಿದ್ದೇನೆ. ಇಲ್ಲಿಗೆ ಈ ವಿಷಯದ ಬಗ್ಗೆ ನಾನು ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಶುಭವಾಗಲಿ. ಮುಂದಿನ ಕಾಲಾವಧಿಯಲ್ಲಿ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಲಭ್ಯ ಇರುವ ಮೂಲಾಧಾರಗಳ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇನೆ. ಶುಭವಾಗಲಿ. ನಮಸ್ತೆ.